ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತು, 17ನೇ ಕಂತು, 18ನೇ ಕಂತು ಅಂದರೆ ಪೆಂಡಿಂಗ್ ಕಂತುಗಳು ಯಾಕೆ ಬರಲಿಲ್ಲ ಮತ್ತು ಅದು ಯಾವ ತೊಂದರೆ ಇರ್ಬೋದು, ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಮತ್ತು ನಾವು 19ನೇ ಕಂತಿಗೆ ಯಾವುದೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅದರ ಬಗ್ಗೆ ಇವತ್ತಿನ ವಿಡಿಯೋ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವೀಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದಿನೇ ದಿನೇ ಒಂದೊಂದು ತಿರುವನ್ನು ಪಡೀತಾನೆ ಇದೆ. ಇದುವರೆಗೆ ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಇಡೀ ದೇಶವೇ ಈ 19ನೇ ಕಂತಿಗೆ ಕಾಯ್ತಾ ಇದೆ. ಆದರೆ ಇನ್ನೂ ಕೂಡ ಪಾಪ ಕೆಲವು ರೈತರು 16, 17, 18ನೇ ಕಂತಿನ ಹಣ ಅವರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ತುಂಬ ಜನ ನಮಗೆ ತುಂಬ ಸಬ್ಸ್ಕ್ರೈಬರು ನಮಗೆ ಕಮೆಂಟ್ ಮಾಡಿದ್ದರು, ನಮ್ಮ 3 ಕಂತು ಬರಲಿಲ್ಲ, 4 ಕಂತು ಬರಲಿಲ್ಲ ಎಂದು. ಅದಕ್ಕಿಂತಲೇ ಇವತ್ತಿನ ವಿಡಿಯೋ ನಾನು ಮಾಡಿದ್ದು. ಅಂದರೆ ಇದರ ಬಗ್ಗೆ ನಾವು ಸರ್ಚ್ ಮಾಡುವಾಗ ಅದಕ್ಕೆ 2 ಕಾರಣಗಳು. ಒಂದು, ಆಧಾರ್ ಸೀಡಿಂಗ್ ಸರಿ ಇರಲ್ಲ, ಮತ್ತೊಂದು ಬ್ಯಾಂಕ್ ಸೀಡಿಂಗ್ ಸರಿ ಇರಲ್ಲ. ಇದು 2 ಎಸ್ ಇರಬೇಕು, ಇಲ್ಲಾಂದರೆ ನಿಮಗೆ ಈ ಹಣದಿಂದ ನೀವು ವಂಚಿತರಾಗುತ್ತೀರಿ. ಆದರೆ ಇದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ. ನೀವು ಇದನ್ನು 19ನೇ ಕಂತಿನ ಹಣ ಬರುವುದಕ್ಕಿಂತ ಮೊದಲೇ ನೀವು ಮಾಡಿಟ್ಟುಕೊಳ್ಳಿ. ಇದು ನಿಮಗೆ ನಿಮ್ಮ ಸ್ಟೇಟಸನ್ನು, ನೋ ಯುವರ್ ಸ್ಟೇಟಸನ್ನು ಒತ್ತಿದ ತಕ್ಷಣ ಅಲ್ಲಿ ಓಪನ್ ಆಗೋದು ನಿಮ್ಮ ಬ್ಯಾಂಕ್ ಸೀಡಿಂಗ್, ಅಂದರೆ ಆಧಾರ್ ಸೀಡಿಂಗಲ್ಲಿ ಬ್ಯಾಂಕ್ ಸೀಡಿಂಗ್ ಅಂತ ಒಂದಿದೆ, ಅದು ಎಸ್ ಇದೆ ಅಂತ ನೋಡ್ಕೊಳ್ಬೇಕು. ಕೆಲವ್ರದ್ದು ಎಸ್ ಇದ್ದರೂ ಕೂಡ ಅದು ಪ್ರಾಬ್ಲಮಲ್ಲಿರ್ತದೆ, ಇಲ್ಲಾಂದರೆ ಡೈರೆಕ್ಟಾಗಿ ನೋವೇ ಕಾಣಿಸ್ತದೆ. ನೋ ಅಂತ ಇದ್ದರೆ ನೀವು ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಹತ್ತಿರದ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಅದರಲ್ಲಿ ಎಸ್ ಬಿ ಅಕೌಂಟನ್ನು, ಸೇವಿಂಗ್ಸ್ ಅಕೌಂಟನ್ನು ನೀವು ಅದರಲ್ಲಿ ಓಪನ್ ಮಾಡಬೇಕು. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರ್ತದೆ ಅದು. ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿ ನೀವು ಅವರ ಹತ್ರ ಹೇಳಬೇಕು, ನಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಇದಕ್ಕೆ ಬರಬೇಕೆಂದು. ಆಗ ನೀವು ಅದನ್ನು ಮಾಡಬೇಕು. ನೀವು ಮಾಡಿದ ತಕ್ಷಣ ಒಂದು 15 ದಿನದೊಳಗಡೆ ನಿಮಗೆ ಅದು ನಿಮ್ಮ ಅಕೌಂಟಲ್ಲಿ ಆ್ಯಡ್ ಆಗುತ್ತದೆ. ಅಂದರೆ NPCI ಮುಖಾಂತರ ಅದು ಆ್ಯಡ್ ಆಗ್ತದೆ. ಆದ ಕಾರಣ ನಿಮಗೆ ಅದನ್ನು ಮಾಡಿದರೆ ನಿಮ್ಮ ಬ್ಯಾಂಕ್ ಸೀಡಿಂಗ್ ಸರಿಯಾಗುತ್ತದೆ. ಇದು ಓಕೆ ಆದ ನಂತರ ನೀವು ಮಾಡಬೇಕಾದ್ದು ನಂತರ ಲ್ಯಾಂಡ್ ಸೀಡಿಂಗ್. ಈ ಲ್ಯಾಂಡ್ ಸೀಡಿಂಗ್ ಮಾತ್ರ ನಮ್ಮ ಎಲ್ಲ ಕೆಲಸವು ಆನ್ಲೈನೆಲ್ಲ ಆಗುವುದಿಲ್ಲ. ಅಂದರೆ ನಾವು ಆನ್ಲೈನಲ್ಲೇ ಮಾಡಬೇಕಂದ್ರೆ ಈ ಕೆಲಸ ಮಾತ್ರ ಆಗಲ್ಲ. ಲ್ಯಾಂಡ್ ಸೀಡಿಂಗ್ ಆಗೋದು ನೀವು ನಿಮ್ಮ ಕೃಷಿ ಇಲಾಖೆಯಲ್ಲಿ ತಹಶೀಲ್ದಾರ್ ಇರ್ತಾರಲ್ವ, ಈ ತಹಶೀಲ್ದಾರರ ಹತ್ರ ನೀವು ಹೋಗಿ ಜಮೀನಿನ ಪತ್ರವನ್ನು ಸರಿಯಾಗಿ ಮಾಡಿ ಅದರ ರೆಕಾರ್ಡನ್ನು ಪಡೆದು ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದನ್ನು ತಹಶೀಲ್ದಾರ್ ಮಾತ್ರ ಮಾಡಬೇಕು. ಅಂಥವರ ಮಾಡಿದರೆ ಮಾತ್ರ ನಿಮಗೆ ಇದು ಆಫ್ಲೈನಲ್ಲೇ ಆಗೋದು, ಆನ್ಲೈನಲ್ಲಿ ಆಗಲ್ಲ. ಆದ್ದರಿಂದ ಅದನ್ನು ನೀವು ಸರಿಯಾಗಿ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಲ್ಯಾಂಡ್ ಸೀಡಿಂಗ್ ಕೂಡ ಸರಿಯಾಗುತ್ತದೆ. ಅಲ್ಲಿ ಕೂಡ ನಿಮಗೆ ಎಸ್ ಟಿಕ್ ಬರುತ್ತದೆ. ಎಸ್ ಟಿಕ್ ಬಂದರೆ ನಿಮಗೆ ಈ ಬಾಕಿ ಉಳಿದ ಎಲ್ಲ ಕಂತುಗಳು ನಿಮ್ಮ ಖಾತೆಗೆ ಬಂದು ಸೇರುತ್ತವೆ. ಅದು ಕೂಡ ಈ 19ನೇ ಕಂತಿನ ಹಣ ಬರುವಾಗ ಅದರೊಟ್ಟಿಗೆ ಈ ಹಣವು ಕೂಡ ಬರುವ ಸಾಧ್ಯತೆ ಇದೆ. ಇವಿಷ್ಟು ಕೆಲಸವನ್ನು ನೀವು ಮಾಡಿ ನಂತರ ನೀವು ನಿಮ್ಮ ನೋ ಯುವರ್ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಬೇಕು. ಅಂದರೆ ಇದಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು 15 ದಿನ ತಗೊಳ್ತದೆ. ಆದ ಕಾರಣ ನಾಳೆನೇ ಹೋಗಿ ನೀವು ಈ ಕೆಲಸವನ್ನು ಮಾಡಿದರೆ ನಿಮಗೆ 15 ದಿನದಲ್ಲಿ ಇದರ ಕೆಲಸ ಕಂಪ್ಲೀಟ್ ಆಗುತ್ತದೆ. ನಂತರ ಒಮ್ಮೆ ನಿಮ್ಮ ಸೈಟನ್ನು ಚೆಕ್ ಮಾಡಿ, ನೋ ಯುವರ್ ಸ್ಟೇಟಸನ್ನು ಚೆಕ್ ಮಾಡಿ. ಆಗ ನಿಮ್ಮ ಸೈಟಲ್ಲಿ ಯಾವ ಪ್ರಾಬ್ಲಮ್ ಇದೆ, ನಿಮ್ಮ ಅಕೌಂಟಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಂಬುದನ್ನು ನೀವು ಕಂಡುಕೊಳ್ಳಬಹುದು. ನಿಮ್ಮ ಫೋನ್ ನಂಬರ್ ಸರಿಯಾಗಿದೆಯಾ, ನಿಮ್ಮ ಹೆಸರು ಸರಿಯಾಗಿದೆಯಾ ಅದನ್ನು ಚೆಕ್ ಮಾಡಿಕೊಳ್ಳಿ. ಮತ್ತು ಆಧಾರ್ ಸೀಡಿಂಗ್ ಎಸ್ ಅಂತ ಇದೆಯಾ, ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇದೆಯಾ, ಬ್ಯಾಂಕ್ ಸೀಡಿಂಗ್ ಎಸ್ ಅಂತ ಇದೆಯಾ, ಮತ್ತು ಕಿಸಾನ್ ಕಾರ್ಡನ್ನು ನೀವು ಮಾಡಿದ್ದೀರಾ ಎಂಬುದನ್ನು ಎಲ್ಲವನ್ನು ಒಮ್ಮೆ ಚೆಕ್ ಮಾಡಿ ರೆಡಿಯಾಗಿ ಇಟ್ಟುಕೊಂಡ್ರೆ
ನಿಮ್ಮ ಬಾಕಿ ಉಳಿದ 3 ಕಂತುಗಳ ಅಂದರೆ ಟೋಟಲ್ 6,000 ಈ 19ನೇ ಕಂತಿನ ಹಣ ಬರುವಾಗ ಅದರೊಟ್ಟಿಗೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಈ ಕೆಲಸವನ್ನು ನೀವು ಮಾಡಲೇಬೇಕು. ನೀವು ಇಂಡಿಯನ್ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಇನ್ನೊಂದು ಲಾಭವೇನೆಂದರೆ ಇಮ್ಮಿಡಿಯೇಟಾಗಿ DBT ಮುಖಾಂತರ ಸರ್ಕಾರವು ಯಾವಾಗ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುತ್ತಾರೋ ಅದು ಇಮ್ಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತದೆ. ಆದ್ದರಿಂದ ನೀವು ಇಂಡಿಯನ್ ಪೋಸ್ಟ್ ಬ್ಯಾಂಕಲ್ಲೇ ಪೇಮೆಂಟ್ ಬ್ಯಾಂಕಲ್ಲೇ ನೀವು ಅಕೌಂಟನ್ನು ಓಪನ್ ಮಾಡೋದು ಒಳಿತು. ಆದ್ದರಿಂದ ಬೇಗ ಅದು ನಿಮ್ಮ ಅಕೌಂಟಿಗೆ ಈ ಹಣವು ಕ್ರೆಡಿಟ್ ಆಗುತ್ತದೆ. 18ನೇ ಕಂತಿನ ಹಣವನ್ನು ಅಕ್ಟೋಬರ್ 5ನೇ ತಾರೀಕಿನಂದು ವಾಶಿಂ ಮಹಾರಾಷ್ಟ್ರದಲ್ಲಿ ಸ್ವತಃ ಮೋದಿಜಿಯವರೇ ತನ್ನ ರಿಮೋಟನ್ನು ಒತ್ತಿ ಈ ಹಣವನ್ನು ಬಿಡುಗಡೆ ಮಾಡಿದ್ದರು. ಅದರಲ್ಲಿ ಈಗಾಗಲೇ ಒಂದು 90-95% ಜನರಿಗೆ ಈ ಹಣವು ಲಭಿಸಿದೆ. ಇನ್ನೂ ಕೂಡ 5% ಜನರಿಗೆ ಅದು ಲಭಿಸಿಲ್ಲವಂತೆ. ಅದರ ಕಾರಣ ಇದೇ ಇರಬಹುದು. ಆದ್ದರಿಂದ ಇದನ್ನು ನೀವು ಸರಿಯಾಗಿ ಇಟ್ಟುಕೊಳ್ಳಿ. ಯಾವ ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸಿಕೊಳ್ಳಿ. ಇನ್ನೂ ಕೂಡ ಟೈಮ್ ಇದೆ. ಅಂದರೆ ಈ 19ನೇ ಕಂತಿನ ಹಣ ನಿಮಗೆ ಬರುವುದು ಫೆಬ್ರವರಿ ಮೊದಲ ವಾರದಲ್ಲಿ 1ರಿಂದ 8 ತಾರೀಕಿನ ಒಳಗಡೆ ಈ ಹಣವು ಬರುವ ಸಾಧ್ಯತೆ ಇದೆ. ಇನ್ನೂ ಕೂಡ ಟೈಮ್ ಇದೆ ಅಲ್ವಾ. ಆದ್ದರಿಂದ ಆದಷ್ಟು ಬೇಗನೆ ಈ ಕೆಲಸವನ್ನು ನೀವು ಮಾಡಿ ನಿಮ್ಮ ಅಕೌಂಟನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಕಳೆದ ಬಜೆಟ್ನಲ್ಲಿ ಹೇಳಿದ ಹಾಗೆ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ ಸರ್ಕಾರ. ಅದೇನೆಂದರೆ ಈ 2,000ದ ಬದಲಿಗೆ ಈ ಸಲ 19ನೇ ಕಂತಿನ ಹಣದಲ್ಲಿ ಜಾಸ್ತಿ ಮಾಡುವ ಸಾಧ್ಯತೆ ಇದೆಯಂತೆ. ಆದ್ದರಿಂದ 3,000ವೇ ಈ ನಮ್ಮ ಅಕೌಂಟಿಗೆ ಬಂದು ಸೇರಲಿದೆ. ಮತ್ತು ಈ ಯಾರ್ಯಾರಿಗೆ 16-17 ಕಂತು ಬರಲಿಲ್ಲ ಅದು ಕೂಡ ಇದೇ ಕಂತಲ್ಲಿ ಬರುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಆದ್ದರಿಂದ ಎಲ್ಲ ತಮ್ಮ ID ಕಾರ್ಡನ್ನು ಮಾಡಿಟ್ಟುಕೊಳ್ಳಿ. ಕಿಸಾನ್ ID ಕಾರ್ಡನ್ನು ಮಾಡಿದರೆ ಮಾತ್ರ ಈ ಹಣವು ನಿಮ್ಮ ಅಕೌಂಟಿಗೆ ಬಂದು ಸೇರಲು ಸಾಧ್ಯ. ಆದ್ದರಿಂದ ಅದನ್ನು ಕೂಡ ನೀವು ರೆಡಿ ಮಾಡಿಟ್ಟುಕೊಳ್ಳಿ. ಅದರ ಕೊನೆಯ ದಿನ ಬಂದು ಜನವರಿ 31ರ ಒಳಗಡೆ ಆ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಬೇಕು. ಅದು ಮಾಡಿದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣ ನಿಮಗೆ ಸಿಗಲು ಸಾಧ್ಯ. ನಮ್ಮ ಈ ಚಾನಲಲ್ಲಿ ನಿಮಗೆ ಬೇಕಾದ ಅಂದರೆ ಈ PM ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳು ಇದರಲ್ಲಿ ಇವೆ. ನಿಮಗೆ ಯಾವುದೆಲ್ಲ ಕ್ರಿಯೇಟ್ ಮಾಡಬೇಕೋ ಅಂದರೆ ಕಿಸಾನ್ ಕಾರ್ಡ್ ಆಗಲಿ ಮತ್ತು ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡುವುದು NPCI ಮುಖಾಂತರ ಅದು ಕೂಡ ಇದೆ. ಮತ್ತು ಆಧಾರ್ ಸೀಡಿಂಗ್ ಹೇಗೆ ಮಾಡೋದು, ಲ್ಯಾಂಡ್ ಸೀಡಿಂಗ್ ಹೇಗೆ ಮಾಡೋದು ಎಂಬುದರ ಬಗ್ಗೆ ಸಂಪೂರ್ಣ ವಿವರ ಈ ಚಾನಲಲ್ಲಿದೆ. ನೀವು ಎಲ್ಲ ವಿಡಿಯೋಗಳನ್ನೊಮ್ಮೆ ಸರ್ಚ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.